ಹಾಂ ಇರ್ಲಿ ಇಲ್ಲಿ ತಡಿ ತಡಿ ತೆಗೀರಿ ಪಟ್ಟ ತಚ್ಚರ ಯಾರದಾರ ನಿಮ್ಮವ್ರು ಕರ್ಸಿ ನೀವು ಹೋರಿ ಒಳಗೆ ಹೋಗ್ರಿ ಇಲ್ಲಿ ನಿಂತಿರಲ್ಲ ಒಬ್ರು ಒಳಗೆ ಹೋಗ್ರಿ ಒಬ್ರು ಒಳಗೋರಿ ಬರ್ರಿ ಮುಂದೆ ಹಾಕೋದ್ರಿ ಮುಂದಕ್ಕೆ ತಗೋ ಬಿಚ್ಚ ಹಂಗೆ ಸ್ಟ್ರೇಟ್ ಮಾಡೋದು ಯಾರಾದ್ರೂ ನಿಮ್ಮವ್ರು ಯಾರಿಲ್ಲ ಅದ್ರಾಗ ಏನೇನು ಸೇಫ್ಟಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡು ಇದನ್ನು ಪುನಃ ಪ್ರಾರಂಭ ಮಾಡಿರಿ ಅಂತಕ್ಕಂಥ ಬೇಡಿಕೆ ಭಾಳ ಪ್ರವಾಸಿಗರದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು SR ಪಾಟೀಲ್ ಸಾಹೇಬರು ಇದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಬಸವರಾಜ್ ಸಿ ಅವರು ಕೂಡ ಪಾಪ ಮೊದಲಿನಿಂದ ಇಲ್ಲೇ ಕೆಲಸ ಮಾಡಿ ಅವರು ಇಲ್ಲಿ ರಾಕ್ ಗಾರ್ಡನ್ ಇದೆ, ಸೈನ್ಸ್ ಪಾರ್ಕ್ ಇದೆ, ರೋಪೇ ಬರ್ತಾಯಿದೆ, ವಾಟರ್ ಸ್ಪೋರ್ಟ್ಸ್ ಬರ್ತಾಯಿದೆ. ಇವೆಲ್ಲ ಬರೋದ್ರಿಂದ ಆಲ್ಮಟ್ಟಿ ಉತ್ತರ ಕರ್ನಾಟಕದ ಒಂದು ಪ್ರೇಕ್ಷಣಿಕ ಸ್ಥಳ ಆಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಎಲ್ಲ ಅವಕಾಶ ಇದೆ. ಮತ್ತು ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ನವಂಬರ್ನಿಂದ ಜನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೇ ಜೂನ್ವರೆಗೆ ಸಾಕಷ್ಟು ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ KRS ನಂತರ ಒಂದು ಪ್ರೇಕ್ಷಣಿಕ ಸ್ಥಳ ಅಂದರೆ ಇವತ್ತು ಆಲ್ಮಟ್ಟಿ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಒತ್ತು ಕೊಟ್ಟು ಇದನ್ನು ಮತ್ತು ಸೈನ್ಸ್ ಗಾರ್ಡನ್ನು ಇದೆ ಇಲ್ಲಿ, ಇವೆಲ್ಲಕ್ಕೂ ಒತ್ತು ಕೊಟ್ಟು ಮಕ್ಕಳಿಗೆ ಒಂದು ಪ್ರವಾಸಿ ತಾಣದ ಜೊತೆ ಶೈಕ್ಷಣಿಕ ಅಧ್ಯಯನ ಕೂಡ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕೆಲಸ ನಾವು ಮಾಡಿದ್ದೀವಿ. ಜೊತೆಗಿಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಫಿಶರೀಸ್ ಕಾಲೇಜ್ ಮಾಡಬೇಕಂತಕ್ಕಂಥ ಬೇಡಿಕೆ ಕೂಡ ನಾವು ಇಟ್ಟಿದ್ದೀವಿ. ಮತ್ತು ಈಗಾಗಲೇ ನನ್ನ ಒಂದು ಇದರಲ್ಲಿ ಇಲ್ಲಿ ಆಲ್ಮಟ್ಟಿ ಜಲಾಶಯಲ್ಲಿ ಈಗಾಗಲೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ನಿಂದ ಕೂಡ ಒಂದು ಕಾಲೇಜನ್ನು ಮಾಡಬೇಕು, ಫಿಶರೀಸ್ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಕೂಡ ಇಟ್ಟಿದ್ವಿ. ಅದು 23-24ನೇ ಆಯವ್ಯಯದಲ್ಲಿ ಮಂಜೂರಾತಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಮೊದಲು ಒಂದು ಕಾಲದಲ್ಲಿ ಮೀನಿನ ಮರಿಗಳನ್ನು ನಾವು ಬೇರೆ ಕಡೆಯಿಂದ ತಂದು ಬಿಡ್ತಿದ್ವಿ. ಈಗ ಅವು ನಮ್ಮಲ್ಲೇ ಉತ್ಪಾದನೆ ಆಗ್ತಾವೆ. ಈಗ ಆಲ್ಮಟ್ಟಿಯಿಂದನೇ ಉತ್ಪಾದನೆ ಆಗಿ ಎಲ್ಲ ಡ್ಯಾಮ್ಗಳಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಇನ್ನೂ ಹೆಚ್ಚಿಗೆ ಮಾಡಬೇಕಂತಕ್ಕಂಥದ್ರ ಜೊತೆಗೆ ಒಂದು ಹೊಸ ಪ್ರವಾಸಿ ತಾಣ ಹಿಂದೆ ಕಾರಜೋಳವ್ರು ಇದ್ದಾಗ ಮಾಡಿದ್ದು, ಅದು ಕೂಡ ಇನ್ಮೇಲೆ ಉದ್ಘಾಟನೆ ಆಗ್ತದೆ ಇಲ್ಲಿ. ಇದೆಲ್ಲ ಮಾಡೋ ಬೋಟ್ಸ್ ಈಗ ಬೋಟ್ಸ್ ಈಗ ಅವ್ರು ತಂದಿರೋದು ಟ್ರಯಲ್ ಅಂಥೇಳಿ 2-3-4 ತಂದಿದ್ದಾರೆ. ಈಗ ನಾವು ಹೇಳಿದ್ವಿ ಇದನ್ನು ಪ್ರಾರಂಭ ಮಾಡಿ ನೋಡಿದ ಮೇಲೆ ಇನ್ನೂ ಮೋಟ್ರ್ ಬೋಟ್ ಕೂಡ ತರಬೇಕು ಅನ್ನೋದು ಒಂದು ಆಸೆ ಇದೆ. ಮೋಟ್ರ್ ಬೋಟಿಗೆ ಇಷ್ಟು ಏರಿಯಾ ಸಣ್ಣದಾದರೂ ಕೂಡ ಸ್ವಲ್ಪ ಮಿನಿ ಮೋಟ್ರ್ ಬೋಟ್ ಬಿಡ್ಬೋದು ಇಲ್ಲಿ. ಯಾಕಂದರೆ ಬೇರೆ ಬೇರೆ ಕಡೆ 100 ಎಕರೆ ಕೆರೆ ಇರೋದ್ರಿಂದ ಅದು ನಡೀತದೆ. ಇಲ್ಲಿ ಸ್ವಲ್ಪ ಅದನ್ನು ಕೂಡ ಮಾಡಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಖರ್ಚು ವೆಚ್ಚ ಏನು ಭಾಳ ಇಲ್ಲ. ಇದು ಅವರು ಕಾಂಟ್ರಾಕ್ಟರ್ ಮಾಡ್ಕೊಂಡಿರೋದು, ನಮ್ಮದೇನಿಲ್ಲ ಇಲಾಖೆಯಿಂದ. ಅವರು ವರ್ಷಕ್ಕೆ 11 ಲಕ್ಷ ರೂಪಾಯಿಗೆ ಟೆಂಡ್ರನ್ನು ಹಿಡಿದು ವರ್ಷಕ್ಕೆ 11 ಲಕ್ಷ ರೂಪಾಯಿ ಅಂದರೆ ಅವ್ರಿಗೆ ಎಷ್ಟು ಬರ್ತದೋ ಅಷ್ಟರಲ್ಲಿ ಇಲ್ಲ. ಅದನ್ನು ಈಗ ಇದು ಮಾಡಿದ್ಮೇಲೆ ಅದನ್ನು ಮಾಡ್ತೀವಿ. ಈಗ ಅದನ್ನು ಕೂಡ ಮಾಡ್ತೀವಿ ಅಂದ್ರೆ ನೋಡೋಣ. ಈಗ ಅದ್ರ ಎಷ್ಟು ಈಗ ಯಾವ ಹಂತಕ್ಕೆ ನಿಂತಿದೆ ನೋಡಿಕೊಂಡು ಮಿಕ್ಕಿದ್ದನ್ನು ಮುಗಿಸಿ ಆದಷ್ಟು ಲಘುನೇ ಅದನ್ನು ಪ್ರಾರಂಭ ಮಾಡ್ತೀವಿ. ಬೇಸಿಗೆ ಒಳಗೆ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ. ಬಸವರಾಜ್ ಫೆಬ್ರವರಿ ಅಂದರೆ ನೋಡೋಣ, ಇನ್ನೂ ಆಗಬೇಕು. ನಾವು ನೋಡ್ತೀವಿ ಅದರಲ್ಲಿ ಇನ್ನೂ ಏನೇನಿದೆ ಏನೇನಿಲ್ಲ ಅವಾಗ ಗೊತ್ತಾಗ್ತದೆ. ಇದು ಅಂತೂ ರೆಡಿ ಆಗಿತ್ತು, ಈಗ ಮಾಡಿದ್ದೀವಿ. ಮತ್ತು ಅದನ್ನೇ ಆದಷ್ಟು ಲಘುನೇ ಅದನ್ನು ಮಾಡ್ಬೇಕು ಅನ್ನೋದು ಆಸೆ ಇದೆ ನಮಗೆ. ಈಗ ಇದನ್ನು ಇಲ್ಲಿ ಬೋಟಿಂಗ್ ಏನು ಮಾಡಿದ್ರಿ? ಇದು ಕೇವಲ ಬೋಟಿಂಗ್ ಅಷ್ಟೇ ಪ್ರವಾಸಿಗರು ಬಂತವ್ರೇನು, ಅಥವಾ ಮತ್ತು ಈ ರೀತಿ ಏನು ಶೂಟಿಂಗ್ ಎಲ್ಲ ಈ ರೀತಿ ಕೊಡ್ತೀರಾ? ಅದು ನೋಡಿ, ಶೂಟಿಂಗ್ ಬಂದರೆ ಕೊಡಲೇಬೇಕಲ್ಲ. ಯಾಕಂತಂದರೆ ಶೂಟಿಂಗಿಗೆ ಮತ್ತಿದು ಅವಶ್ಯಕತೆಯೂ ಇದೆ. ಉತ್ತರ ಕರ್ನಾಟಕದಲ್ಲಿ ಬಂದಾಗ ಎಲ್ಲಾದರೂ ಈ ಥರದ್ದು ಒಂದು ಸ್ಥಳ ಸಿಗಬೇಕಾದ್ರೆ ಅವ್ರಿಗೂ ಕಷ್ಟ ಇದೆ.
ಈಗ ಎಲ್ಲ ಅವು ಸೌತ್ನಲ್ಲೇ ದಕ್ಷಿಣದಲ್ಲೇ ಇರೋದ್ರಿಂದ ನಮ್ಮ ಕಡೆ ಉತ್ತರ ಭಾಗದಲ್ಲಿ ಇದು ಪ್ರಾರಂಭ ಆದರೆ ಶೂಟಿಂಗಕ್ಕೂ ಕೊಟ್ಟರೆ ಇನ್ನೂ ಅಷ್ಟು ಹೆಚ್ಚಿಗೆ ಪ್ರಚಾರ ಆಗ್ತದೆ. ಜನ ಎಲ್ಲ 2 ಪ್ರಪೋಸಲ್ಗಳು ರಾಜ್ಯ ಮಟ್ಟದಲ್ಲಿ ಮುಂದಿತ್ತು. ಒಂದು ಇಲ್ಲಿ ಬರ್ಡ್ ಸೆಂಚುರಿ ಮಾಡಬೇಕು ಆಲ್ಮಟ್ಟಿ ಹಿನ್ನೆಲೆಯಲ್ಲಿ ಹಿಂಭಾಗದಲ್ಲಿ ಬರುವಂಥದ್ದು ಅದು ಒಂದು. ಆಮೇಲೆ ಇಲ್ಲಿ ವಾಟರ್ ಪಾರ್ಕ್ ಅದನ್ನ ಈಗ ನೋಡಿ ಆಲ್ಮಟ್ಟಿ ಗೇಟಿಂದ ಒಂದು ಇಶ್ಯೂ ಇದೆ ಅಲ್ಲ, ಹೈಟ್ ಆದಮೇಲೆ ಏನೆಲ್ಲ ಡಿಸಿಷನ್ ಮಾಡ್ಬೋದು. ಹೈಟ್ ಆಗೋಕ್ಕಿಂತಲೂ ಮೊದಲು ಏನೇನಾದರೂ ಆ ವಾಟರ್ ಪಾರ್ಕ್ ಇಶ್ಯೂನಲ್ಲಿ ಸ್ವಲ್ಪ ಇಶ್ಯೂಸ್ ಇದ್ದೇ ಇರ್ತಾವಲ್ಲ, ಅದನ್ನು ನೋಡಿ ನಾವು ಮಾಡ್ತೀವಿ. ಅದನ್ನು ಬರ್ಡ್ ಸೆಂಚುರಿ ಈಗ ಆಲ್ರೆಡಿ ಈ ಇದರಲ್ಲಿ ಇದೆ ಅಲ್ಲ, ಅವರು JT ಪಾಟೀಲ್ ಕ್ಷೇತ್ರ ಚಿಕ್ ಅದನ್ನ ರೆಕಮೆಂಡ್ ಮಾಡಿದ್ದಾರೆ. ಅದು ಸೂಕ್ತವಾದಂಥ ಸ್ಥಳ. ಅನೇಕ ವಿದೇಶದ ಬರ್ಡ್ಸ್ಗಳು ಅಲ್ಲಿ ಬರ್ತಾವ. ಚಿಕ್ ಸಂಗಮದ ಹೇಳ್ತಾರೆ, ಸಂಗಮದ ಹತ್ರ ಮಾಡುವಂಥ ಪ್ರಪೋಸಲ್ ಇದೆ. ರೆಕಮೆಂಡ್ ಮಾಡಿದ್ದಾರೆ ಯಲ್ಲಾಪುರ ಡಿ ಅನ್ನೋರು. ಇಲ್ಲ, ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಬೋಟಿಂಗ್ ಗೀಟಿಂಗ್ ಅಲ್ಲಿ ಅವು ಬಂದು ಮರಿಗಳನ್ನು ಹಾಕ್ತಕ್ಕಂಥದ್ದು ಪ್ರಕ್ರಿಯೆ ಇರ್ತದೆ ಮತ್ತು ಸೀಸ್ನಲ್ ವೈಸ್ ಬರ್ತಾವೆ. ಸೊ ಅಲ್ಲಿ ಚಿಕ್ಕ ಸಂಗಮದಲ್ಲಿ ಅದನ್ನು ಮಾಡ್ಬೇಕನ್ನೋದು ಕೂಡ ಆಲ್ಮಟ್ಟಿಗೆ ಬರಲಿಕ್ಕೆ, ಈ ವಿಹಾರಕ್ಕೆ ಬರಲಿಕ್ಕೆ ವಿಜಯಪುರ ಫ್ರೀ ಇದೆ, ಮಕ್ಕಳಿಗೂ ಫ್ರೀ ಇದೆ. ಇನ್ನೇನು ನಮ್ಮಂಥವ್ರು ನಿಮ್ಮಂಥವ್ರು ಸ್ವಲ್ಪ ಕಷ್ಟ ಅಷ್ಟೇ. ಪ್ರವಾಸಿಗರು ಅಂತಲ್ಲ, ಹೆಣ್ಮಕ್ಳಂತರೂ ಪ್ರವಾಸಿಗರು ಇದ್ರೂ ಫ್ರೀನೇ. ಅವ್ರಿಗೆ ಎಲ್ಲ ಹೆಣ್ಮಕ್ಳಿಗೆ ಇಷ್ಟು ಇಡೀ ದೇಶನಾಗ ಹೈಯೆಸ್ಟ್ ಕೊಟ್ಟಿದ್ದೀವಿ ನಾವು. ಹೋಗೋಣ ಮುಂದೆ ಹೋಗು ಸರ್, ತೊಳಿದ್ರಿ ಸರ್ ಕಡೆ ಬಾಜು ಹೋಗ್ರಿ ಇಲ್ಲೇ. ಹಾಂ ಬಿಡ್ರಿ. ಹಾಂ ಹೋಗ್ಲಿ ಮುಂದೆ ಹೋಗ್ಲಿ ಮುಂದೆ ಹೋಗ್ಲಿ ಮುಂದೆ ಅವ್ರ ಬೋಟ್ರಿ ಮುಂದೆ ಯಾಕಂದ್ರೆ ತಗೊಳ್ಳೋ ದೂರ ಮೇಲೆ ಬೋಟ್. ಅಲ್ಲ ಅವ್ರ ಬೋಟಿನ ಹಿಂದೆ ಮುಂದಿನ ಬೋಟ್ ಐತಿ. ಹಾಂ ಆಯ್ತು, ಆ ಬೋಟಿನ ರೆಡಿ ಆ ಕಡೆ ಹೊಳಕತ್ರು ಅಲ್ಲೇ ಹೊಳಕತ್ರು. ಇಲ್ಲ ಇಲ್ಲ, ಇವ್ರು ಮುಂದೆ ಹೋಗ್ಬೇಡ್ರಿ, ಅವ್ರಿಗೆ ತಾಪ ಆಗುತ್ತೆ. ನೀವು ಹೋಗೋಣ. ಬ್ಯಾಡ್ ನಿಂದ್ರು, ಅವ್ರು ಅಡ್ಡ ಹಾಕಲ್ಲ. ಬೇಡ ಬೇಡ, ಏ ಈ ಕಡೆ ತೋರಿ ಸರಿ ಹಿಂದೆ ಬರೀ ಮಗ್ಲ. ಅಜ್ಜ ನೀವು ಮುಂದೆ ಹೋಗಲ್ಲ, ಟರ್ನ್ ನೋಡ್ರಿ ಅವ್ರಿಗೆ. ಏನು ಅಜ್ಜ ಅವರ ಅಜ್ಜಾರ ಮುಂದೆ ಮುಂದೆ ಬೋಟ್ ಬಂದ ಆಗ್ತದೆ. ನೀನು ಮಾತಾಡ. ಏ ಶಾಂತ ದೂರ ಮ್ಯಾಗ್ರಿ, ಇಲ್ಲಿ ಅಡ್ಡ ಬರಬೇಡ್ರಿ. ಹೋಗ್ಬೇಡ. ಒಟ್ಟಿಗೆ ತೋರಿಲ್ಲ ಈಗ ಒಟ್ಟು ಕೊಟ್ಟಿಗೆ ತೋರಿ. ಅದೇ ಹಾಂ ಅಣ್ಣ ಮುಂದೆ ಅಣ್ಣ ನೀವು ಕರ್ತವೆ ರೆಡಿ ಹಾಕೋ ಸರ್ ಕಡೆ ತೋರಿ ಮುಂದೆ ತೋರಿ, ರೆಡಿ ಹಾಕೋ. ಪೂರ ಹೋಗ್ಬಿಡ್ರಿ, ನೀವು ಹೋಗ್ಬಿಡ್ರಿ. ಅದೇ ನೀವು ತೊಳಿರ ಬೇಡ ಬೇಡ, ಎಲ್ಲಿ ನೀ ಅಲ್ಲಿ ನೋಡು. ಅವ್ರು ಮುಂದೆ